ನಮಸ್ಕಾರ ಫ್ರೆಂಡ್ಸ್, ಸುಧಾಂಶ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೈಟ್ ಕ್ರೀಮ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ನೈಟಾರು ಹಚ್ಚಿ ಡೇನಾರು ಹಚ್ಚಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಪತಂಜಲಿ ಆಯುರ್ವೇದ ಇದು ಸೌಂದರ್ಯ ಅಲೋವೆರಾ ಜೆಲ್ಲು, ಆಮೇಲೆ ಕುಂಕುಮಾದಿ ತೈಲ, ಯಶೋಧ ಭಸ್ಮ. ಇದೇನೇ ಮೇನ್ ಇಂಗ್ರೀಡಿಯೆಂಟ್, ಯಶೋಧ ಭಸ್ಮ. ಹೆಂಗೆ ಮಾಡಬೇಕು, ಇದನ್ನು ಯಾತಕ್ಕೆ ಯೂಸ್ ಮಾಡಬೇಕು ಅನ್ನೋದು ಮೊದಲು ಹೇಳ್ತೀನಿ. ಇದು ಯಶೋಧ ಭಸ್ಮ ಯೂಸ್ ಮಾಡ್ತಾ ಇದ್ದೀನಿ. ಎಂಥದೇ ಕರೆ ಇದ್ರೂ ಮತ್ತು ಟ್ಯಾನ್ ಆಗಿದ್ದರೆ ಮತ್ತು ಪಿಂಪಲ್ ಆಗದಿರೋದಕ್ಕೆ, ಫೈನ್ ಲೈನ್ಸ್ ಬರುತ್ತಲ್ಲ, ಅಂದರೆ ಸುಕ್ಕು ಬರುತ್ತಲ್ಲ ಚರ್ಮ, ಅದೆಲ್ಲ ಇದು ಮಾಡೋದಕ್ಕೆ, ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ಡೇ ಕ್ರೀಮಾಗೂ ಯೂಸ್ ಮಾಡ್ಬೋದು. ಬೇರೆ ಡೇ ಕ್ರೀಮ್ ಎಲ್ಲ ತೊಗೊಳ್ಳೋ ಬದಲು ಇದನ್ನೇ ಡೇ ಕ್ರೀಮ್ ಥರನೇ ಯೂಸ್ ಮಾಡ್ಬೋದು. ಮತ್ತು ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಮುಖ ತೊಳೆಯೋದಕ್ಕೂ ಯೂಸ್ ಮಾಡ್ಬೋದು. ನೈಟ್ ಕ್ರೀಮಾಗಿ ಯೂಸ್ ಮಾಡ್ಬೋದು. ನೈಟು ಡೇ ಕ್ರೀಮು ಮಾಯಿಶ್ಚರೈಸರು ಮತ್ತು ಯಶೋಧ ಭಸ್ಮ ಇರೋದ್ರಿಂದ ಇದು ಯು ವಿ ಪ್ರೊಟೆಕ್ಷನ್ನು ಮಾಡುತ್ತೆ. ಸೊ ಸನ್ಸ್ಕ್ರೀನು ಇದೇ ಆಗೋಗುತ್ತೆ. ಬೇರೆ ಸನ್ಸ್ಕ್ರೀನು ಮಾಯಿಶ್ಚರೈಸರು ಅಂತೆಲ್ಲ ಅಪ್ಲೈ ಮಾಡೋ ಬದಲು ಇದನ್ನೇ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಆಗುತ್ತೆ. ಫಸ್ಟು ಬೇಕಾದ್ರೆ ಒಂದು ವಾರ ನೀವು ಟ್ರೈ ಮಾಡೋದಕ್ಕೋಸ್ಕರ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ನೀವೇ ಇದನ್ನೆಲ್ಲ ಪರ್ಚೇಸ್ ಮಾಡಬೇಕಾಗತ್ತೆ ಮಾತ್ರ. ಬಟ್ ನಿಮ್ಗೆ ಮಾರ್ಕೆಟಲ್ಲಿ ಸಿಗೋ ಕ್ರೀಮ್ಗಳಿಗಿಂತ ಇದಾಗುತ್ತೆ. ನೋಡಿ, ಅಲೋವೆರಾ ಜೆಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಯಶೋಧ ಭಸ್ಮ ಏನು ಜಾಸ್ತಿ ಬೇಕಾಗಲ್ಲ, ಇದರಲ್ಲಿ ಸ್ವಲ್ಪ ಇದೆ, ಅದನ್ನು ಹಾಕ್ತಿದ್ದೀನಿ, ತೋರಿಸ್ತೀನಿ ನಿಮಗೆ. ಒಂದು ಚಿಟಿಕೆ, 2 ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಯಶೋಧ ಭಸ್ಮ. ಯಶೋಧ ಭಸ್ಮನೇ ಇದು ಟ್ರಿಕ್ಕಿ ಇಂಗ್ರೀಡಿಯೆಂಟು. ಯಶೋಧ ಭಸ್ಮ ಈ ಜಿಂಕ್ ಆಕ್ಸೈಡ್ ಅಂತ ಸಿಗುತ್ತೆ. ಎಲ್ಲ ಜಿಂಕ್ ಆಕ್ಸೈಡ್ನ ಸನ್ಸ್ಕ್ರೀನ್ ಲೋಷನ್ಲೆಲ್ಲ ಹಾಕಿರ್ತಾರೆ. ಅದ್ರದ್ದು ಪ್ಯೂರ್ ಫಾರ್ಮ್ ಇದು ಯಶೋಧ ಭಸ್ಮ. ಇದನ್ನು ನಾವು ಹೊಟ್ಟೆಗೂ ಔಷಧಿಯ ರೂಪದಲ್ಲಿ ಸ್ಕಿನ್ ಡಿಸೀಸಸಲ್ಲಿ ಮತ್ತು ಬೇರೆ ಪ್ರಾಬ್ಲಮ್ಗಳಲ್ಲಿ ಕೊಡ್ತೀವಿ. ಇದನ್ನು ನಾನು ಇವತ್ತು ವಿಶೇಷವಾಗಿ ಸ್ಕಿನ್ ಇದಕ್ಕೆ ಹಾಕ್ಕೊಳ್ಳೋಕೆ ಹೇಳಿದ್ದೀನಿ, ಕ್ರೀಮ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಇದು ನೋಡಿ, ನಮ್ಮದು ಕುಂಕುಮಾದಿ ತೈಲ ಒಂದು 4-5 ಡ್ರಾಪ್ ಸಾಕು. ಹಾಕ್ಕೊಂಡು ಇದು ಒಂದು ವಾರಕ್ಕಷ್ಟು, ಇಷ್ಟು ಅಲೋವೆರಾ ಜೆಲ್ಗೆ ಹೇಳ್ತಿರೋದು. ನೀವು ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು ಅಂದಾಗ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇಷ್ಟೇ ಒಂದೊಂದು ವಾರಕ್ಕೆ ಮಾಡಿಕೊಂಡ್ರೆ ಸಾಕು. ಒಂದು ವಾರಕ್ಕೆ ಒಂದ್ಸಲ ಮಾಡಿಕೊಂಡು ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕ್ರೀಮು ಚೆನ್ನಾಗಾಗುತ್ತೆ. ಇನ್ನೇನು ಮಿಕ್ಸ್ ಮಾಡಬೇಡಿ. ಅಲೋವೆರಾ ಜೆಲ್ಲು, ಸೌಂದರ್ಯ ಅಲೋವೆರಾ ಜೆಲ್ ಸಿಕ್ಕಿಲ್ಲ ಅಂತಂದರೆ ಮಾಮೂಲಿ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ನಾನು ಯಾಕೆ ಸೌಂದರ್ಯ ಅಲೋವೆರಾ ಜೆಲ್ ಹಾಕಿದ್ದೀನಿ ಅಂದರೆ ಕೇಸರಿ ಚಂದನೂ ಇದೆ, ಅದು ಸ್ಕಿನ್ನಿಗೆ ಒಳ್ಳೆಯದಲ್ಲ. ಸೊ ಅದನ್ನು ಹಾಕಿದ್ದೀನಿ. ಇದನ್ನೇ ಕ್ರೀಮ್ ಥರ ಯೂಸ್ ಮಾಡಿ ನೀವು. ಬೆಳಿಗ್ಗೆ ಡೇ ಕ್ರೀಮು, ನೈಟ್ ಕ್ರೀಮು ಎರಡು ಬೇರೆ ಬೇರೆ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ. ಕ್ರೀಮ್ ಕನ್ಸಿಸ್ಟೆನ್ಸಿ ಬಂತು. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಬೆಳಿಗ್ಗೆ ಒಂದ್ಸಲ ಮುಖ ತೊಳೆದ್ಮೇಲೆ ಒಂದ್ಸಲ ಹಚ್ಕೊಳ್ಳಿ, ಮತ್ತು ರಾತ್ರಿ ಮಲ್ಕೊಳ್ಳುವಾಗೂ ಮುಖ ತೊಳೆದು ಹಚ್ಚಿ. ಫೇಸ್ ಕ್ಲಿನ್ಸರ್ ವೀಡಿಯೋ ಇದೆ, ಅದನ್ನು ಚೆಕ್ಔಟ್ ಮಾಡಿ ನಮ್ಮ ಚಾನಲಲ್ಲಿ. ಫೇಸ್ ಕ್ಲಿನ್ಸರು ಅಂದರೆ ಫೇಸ್ ವಾಶಾಗಿ ಅದನ್ನು ಯೂಸ್ ಮಾಡಿಬಿಟ್ಟು ಇದನ್ನು ರಾತ್ರಿ ಹಚ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಿಮ್ಗೆ ಹೆಂಗಿದೆ ರಿಸಲ್ಟು ಅನ್ನೋದನ್ನು. ನೆಕ್ಸ್ಟು ಇದೇ ಥರ ಇಂಪ್ರೊವೈಸೇಷನು ಇಲ್ಲ ನಿಮ್ಮ ಸ್ಕಿನ್ಗೆ ಬೇರೆ ಥರ ಸ್ಕಿನ್ಗೆ ಏನಾದ್ರು ಬೇಕು ಅಂದರೆ ಕ್ವಶ್ಚನ್ ಮುಖಾಂತರ ಕಳಿಸಿ ಕಾಮೆಂಟಲ್ಲಿ. ನಿಮ್ಗೆ ಯಾವ್ದು ಬೇಕೋ ನಾನು ಮಾಡ್ಕೊಡ್ತೀನಂತೆ, ಮಾಡೋದು ತೋರಿಸ್ಕೊಡ್ತೀನಿ. ನಿಮ್ಗೆ ಅಲ್ಲಿ ಮಲ್ಲಪ್ಪ ನಾವು ಅದೆಲ್ಲ ತೊಗೊಂಡು ಮಾಡಲ್ಲ, ನೀವೇ ಮಾಡಿಕೊಡಿ ಡಾಕ್ಟ್ರೇ ನಮಗೆ ಅಂತ ಹೇಳಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಬಂದು ಕ್ಲಿನಿಕ್ ಹತ್ರ. ಫೋನ್ ಮಾಡಿ ಮುಂಚೆನೇ ಹೇಳಬೇಕು. ಇಲ್ಲ ಬಂದರೆ ಸ್ಕಿನ್ ನೋಡಿಬಿಟ್ಟು ನನಗೆ ಮಾಡಿಕೊಡೋಕ್ಕೆ ಒಳ್ಳೆ ರಿಸಲ್ಟ್ ಕೊಡೋಕ್ಕೂ ಒಳ್ಳೆ ಯೂಸ್ ಆಗುತ್ತೆ. ನೀವೇ ಖುದ್ದಾಗಿ ಬಂದು ಹೇಳಿದ್ರೆ ನಾನು ಮಾಡಿಕೊಡ್ತೀನಂತೆ. ಥ್ಯಾಂಕ್ ಯು.